ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಲಂಕಾರದ ಅಷ್ಟೇ ಅಲ್ಲ, ಅವರ ಬೆಳವಣಿಗೆ ಜೊತೆಗೆ ಜನ ಸಮಷ್ಟಿಯ ಬೆಳವಣಿಗೆಯನ್ನು ಗಮನದಲ್ಲಿಟ್ಟು ಕೆಲಸ ಮಾಡಿದ್ದಾರೆ. ಅವರು ಅತ್ಯಂತ ಒಬ್ಬ ಮಾನವೀಯ ಗುಣಗಳಿರುವಂಥ ಎಸ್ ಎಂ ಕೃಷ್ಣ ಅವರು ವಯಸ್ಸಿಗೆ ಮೀರಿ ಸ್ನೇಹವನ್ನು ಬೆಳೆಸ್ತವರು. ನಮ್ಮ ಜೊತೆಗೆ ಅತ್ಯಂತ ಆತ್ಮೀಯವಾದ ಸ್ನೇಹ, ಸಂಬಂಧ, ಮಾರ್ಗದರ್ಶನ. ಹಿ ವಾಸ್ ಅ ಫ್ರೆಂಡ್, ಗೈಡ್ ಆ್ಯಂಡ್ ಫಿಲಾಸಫರ್. ಅವರನ್ನು ಕರ್ನಾಟಕ ರಾಜ್ಯ ಮಾರ್ಗದರ್ಶನ ಇನ್ನಷ್ಟು ಬೇಕಾಗಿತ್ತು. ಕಳ್ಕೊಳ್ತಿರೋ ಒಂದು ಅತ್ಯಂತ ದುಃಖಕರ ಸಂಗತಿ. ಅವರು ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ ನಡೆಯುವುದೇ ಅವರಿಗೆ ನಿಜವಾದ ಶ್ರದ್ಧಾಂಜಲಿ. ಮಾತನಾಡ್ತಾ ಹೋದಂತೆ ತುಂಬ ಯಾರನ್ನೂ ಬಹಳ ಈಸಿಯಾಗಿ ತಮ್ಮ ಸಲುಗೆ ವಲಯಕ್ಕೆ ಬಿಟ್ಕೊಂಡವರಲ್ಲ ಎಸ್ ಎಂ ಕೃಷ್ಣ ಅವರು. ಆದರೆ ಒಮ್ಮೆ ಅವರು ಆ ಸಲುಗೆ ವಲಯಕ್ಕೆ ಬಿಟ್ಟುಕೊಂಡ್ರು ಅಂತ ಹೇಳಿದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಎಷ್ಟು ವಯಸ್ಸೋ ಅಷ್ಟೇ ವಯಸ್ಸಿನವ್ರು ಆಗ್ಬಿಡ್ತಾಯಿದ್ರು ಅವರು ಅಂತ. ಅಳೆದು ತೂಗಿ ಅವರ ಸ್ನೇಹ ಇರ್ತಾಯಿತ್ತು ಅಂತ. ಸುಮ್ಮನೆ ಎಲ್ಲರ ವಿಚಾರದಲ್ಲೂ ಇರಲಿಲ್ಲ ಅವರು. ಸಪೋಸ್ ಅವರು ಸ್ನೇಹ ಮಾಡಿದಂಥ ವ್ಯಕ್ತಿ 50 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ, ಯಾಕಂದರೆ ಅವರ ಒಂದು ವಿಷಯಗಳ ವೈಶಾಲ್ಯತೆ, ಅದರ ಆಳ, ಅದರ ಅಗಲ, ಅದರ ವಿಸ್ತಾರ ಅದ್ಭುತವಾಗಿತ್ತಲ್ಲ. ಯಾವ ವಿಷಯದ ಬಗ್ಗೆ ಆದರೂ ಕೂಡ ನಿರರ್ಗಳವಾಗಿ ಸ್ಫುಟವಾಗಿ ಮಾತನಾಡಬಲ್ಲಂತಹ ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವರದ್ದು. ಹಾಗಾಗಿ ಆ ಒಂದು ವಿಚಾರದಲ್ಲಿ ನಾವು ಗಮನಿಸ್ಕೊಂಡಾಗಲೂ ಕೂಡ ಈಗ ಅವ್ರಿಗೆ ಯಾರೋ ಒಂದು 40 ವರ್ಷದೊಬ್ಬ ಹುಡುಗ ಒಂದು ಫ್ರೆಂಡ್ ಆದರು ಅಂತ ಅಂದ್ಕೊಳ್ಳಿ. ಫ್ರೆಂಡ್ ಅಂದರೆ ಪರಿಚಯ ಆದರು ಅಂತ ಅಂದ್ಕೊಂಡ್ರೆ, ಸಲುಗೆ ವಲಯಕ್ಕೆ ಬಂದರೆ ಆ ಹುಡುಗ ಕೇಳಬಹುದಾದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಎಸ್ ಎಂ ಕೃಷ್ಣ ಅವರ ಬಳಿಯಲ್ಲಿ ಉತ್ತರ ಇರ್ತಾಯಿತ್ತು, ಮಾತನಾಡ್ತಾಯಿದ್ರು ಅಂತ. ಹಾಗಾಗಿ ಒಂಥರ ನಿರರ್ಗಳವಾಗಿ ಮಾತಾಡ್ತಾಯಿದ್ರು. ಎಷ್ಟು ಬೇಕು ಅಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪೂರ್ತಿಯಾಗಿ ತಿಳಿದುಕೊಂಡೇ ಮಾತನಾಡ್ತಾಯಿದ್ರು. ಒಂದು ಯೋಜನೆ ಅಂತ ಬಂದಾಗ, ಒಂದು ಒಳಿತು ಕೆಡುಕು ಅಂತ ಬಂದಾಗ ಅದು ನಿಷ್ಕರ್ಷೆ ಮಾಡ್ತಾ ಇದ್ದಂತಹ ಕೆಪಾಸಿಟಿ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅಂತಾರೆ, ಅದು ಅದ್ಭುತವಾಗಿತ್ತು. ಎಲ್ಲ ನಾಯಕರಿಗೆ ಬರಲ್ಲ ಅದು. ಕೆಲವೊಮ್ಮೆ ಟ್ರಯಲ್ ಆ್ಯಂಡ್ ಎರರ್ ಆಗಿಬಿಡ್ತವೆ. ಏನೋ ನಿರ್ಧಾರ ಮಾಡಿಬಿಡೋದು, ತಪ್ಪಾದಾಗ ಮತ್ತೆ ತಿದ್ದುಕೊಳ್ಳೋದು ನಡೆಯುತ್ತೆ. ಕೆಲವರು ಹಾಗಲ್ಲ. ಮೊದಲೇ ಈ ಥರ ಆದರೆ ಹೇಗೆ, ಆ ಥರ ಆದರೆ ಹೇಗೆ, ಅಕಸ್ಮಾತ್ ಇಲ್ಲಿ ಎಡವಟ್ಟುಗಳಾದರೆ ಹೇಗೆ ಅಂತೆಲ್ಲ ಅಳೆದು, ಅದು ಹೇಗೆ ಅಂದರೆ ನಾವು ಒಂದು ಪೇಪರ್ ಮೇಲೆ ಬರೆಯೋಕ್ಕೆ ಮುಂಚೆನೇ ಕ್ಲಾರಿಟಿ ಇರಬೇಕು ನಮಗೆ, ಏನು ಬರೆಯೋಕ್ಕೆ ಹೋಗ್ತಾ ಇದ್ದೀವಿ ಅಂಥೇಳಿ. ಆಗ ಚಿತ್ತು ಕಾಟು ಆಗಲ್ಲ. ಪೇಪರ್ ಮೇಲೆ ಬರಿತಾ ಹೋದಾಗ ಬರೆಯೋಕ್ಕೆ ಮುಂಚೆ ಸರಿಯಾಗಿ ಕ್ಲಾರಿಟಿ ಇಲ್ಲದೆ ಇದ್ದರೆ ಏನೋ ಬರೆಯೋಕ್ಕೆ ಹೋಗೋದು, ಅಯ್ಯೋ ಇದು ಬೇಡವೇನೋ ಅಂತ ಅನಿಸೋದು, ಅದನ್ನು ಕಾಟ್ ಮಾಡೋದು ಅಥವಾ ಚಿತ್ತು ಮಾಡೋದು, ಮುಂದಕ್ಕೆ ಬರೆಯೋದು, ಇದಾಗ್ಬಿಡುತ್ತೆ. ಹಾಗಲ್ಲ ಎಸ್ ಎಂ ಕೃಷ್ಣ ಅವರು. ಒಂದು ಪತ್ರವನ್ನು ಬರೆದಿದ್ದಾರೆ ಅವರು. ಆ ಪತ್ರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಎಷ್ಟು ಒಂದು ಸ್ಫುಟವಾಗ ಒಂದು ಪತ್ರ ಇರ್ತಾಯಿತ್ತು. ಆ ಕನ್ನಡ ಪದಗಳ ಲಾಲಿತ್ಯ ನೋಡದೆ ಒಂದು ಚೆಂದ, ಅದು ಅಷ್ಟು ಚೆನ್ನಾಗಿತ್ತು ಎಸ್ ಎಂ ಕೃಷ್ಣ ಅವರ ವಿದ್ವತ್ತು ಅಂಥೇಳಿ. ಅಂತಹ ನಾಯಕ ಈ ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಲೀನವಾಗಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ, ಮಂಡ್ಯ ಲೋಕಸಭಾ